ಈಗ ಒಂದು ಅಡಿಕೆ ಗಿಡದಲ್ಲಿ ಏಲಕ್ಕಿ ಬೆಳೆ ಮಾಡಿದ್ದೀನಿ ಅಂದಮೇಲೆ ನಮ್ಗೆ ಯಾವುದೇ ರೀತಿ ಒಂದು ಆಲೋಚನೆ ಇರಲಿಲ್ಲ. ನಮ್ಗೆ ಇದ್ದಿದ್ದು ಒಂದೇ, ಈಗೇನೊಂದು ತೆಂಗಿನ ಗಿಡ ಇದೆ ಅದರೊಳಗೇನೆ ಒಂದು ಅಡಿಕೆ ಗಿಡ ಇಡಬೇಕು ಅನ್ನೋದು ನಮ್ಮ ಆಲೋಚನೆಯಲ್ಲಿ ಇದ್ದಿದ್ದು. ಆದರೆ ಈಗ ಒಂದು ವರ್ಷಗಳಿಂದ ಏನು ಮಾಡೋದು ಅಂದರೆ ಒಂದು ದ್ವಿದಳ ಬೆಳೆ ಆಗಿರಲಿ ಅಂತ, ಅಂದರೆ ನಾವು ಯಾವುದೇ ಒಂದು ತರಕಾರಿ ಬೆಳೀತಾ ಇರ್ಬೋದು, ಸೊಪ್ಪೆ ಬೆಳೀತಿದ್ರೆ ಏನಾಗ್ತಿತ್ತು ಅಂದರೆ ನೆರಳು ಜಾಸ್ತಿ ಬೀಳೋದ್ರಿಂದಾಗಿ ಯಾವುದೇ ರೀತಿ ಒಂದು ಬೆಳೆನೂ ಅಷ್ಟು ಲಾಭದಾಯಕವಾಗಿ ಬರ್ತಿರಲಿಲ್ಲ. ಅದರಿಂದಾಗಿ ನಾವೇನು ಮಾಡೋದು, ಈ ನೆರಳಲ್ಲೇ ಒಂದು ಬೆಳೆ ತೆಗಿಬೋದಲ್ಲ, ಅದರಿಂದಾಗಿ ಯಾವ್ದಾದ್ರು ಒಂದು ಬೆಳೆ ದೀರ್ಘಾವಧಿ ಬೆಳೆ ಇರಬೇಕು. ಅಂದರೆ ಈಗ ಅಡಿಕೆ ನಿಮಗೆ ಗೊತ್ತಿರ್ಬೋದು 40 ವರ್ಷ ಅಥವಾ 35 ವರ್ಷ ಅಷ್ಟುನಾರ ಬರ್ಬೋದು ಅಂದಾಜಾಗಿ. ಅದೇ ರೀತಿಲಿ ಈ ಏಲಕ್ಕಿ ಬೆಳೆನೂ ಒಂದು ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ವಾತಾವರಣಕ್ಕೆ ಆಗಿರ್ಬೋದು, ಈಗ ನೆರಳೇ ಇರ್ಬೋದು ಅಥವಾ ಬಿಸಿಲಿಗೆ, ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಯಾವ ರೀತಿ ಒಂದು ಬೆಳೆ ಬರ್ಬೋದು ಒಂದು ಕಾರಣದಿಂದಾಗಿ ಒಂದು ಏಲಕ್ಕಿ ಬೆಳೆನ ನಾನೊಂದು ಆಯ್ಕೆ ಮಾಡಿದ್ದು. ನೀವು ಪ್ರತಿಯೊಂದು ಬುಡದಲ್ಲೂ ನೋಡ್ತಾ ಇರ್ಬೋದು ಯಾವ ರೀತಿ ಏಲಕ್ಕಿನ ಹಾಕಿದ್ದೀನಿ ಅಂತೇಳಿ. ನಾವು ಯಾವ ರೀತಿ ಈಗ ಒಂದು ಬೆಳವಣಿಗೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದೆ ಅಂದರೆ, ಪ್ರತಿಯೊಂದು ಬುಡದಿಂದ ಒಂದು ಬುಡಕ್ಕೆ ಮಧ್ಯದಲ್ಲಿ ಏಲಕ್ಕಿನ ತಂದು ಹಾಕಿದಂಥದ್ದು. ಇಲ್ಲಿಗೆ 1 ವರ್ಷ ಆಗಿದೆ. ನಾವು ಅದು ಯಾವ ರೀತಿ ಒಂದು ಬೆಳವಣಿಗೆ ಮಾಡಬೇಕು, ಅದ್ರ ಪೋಷಣೆ ದಿನನಿತ್ಯ ಯಾವ ರೀತಿ ಇರುತ್ತೆ, ಅಂದರೆ ನಾವು ತಿಂಗಳಿಗೆ ಒಂದು ಸಲನಾರು ಅದು ಕೆಲಸ ಮಾಡಬೇಕಾ, ಮುಂದಿನ ದಿನಗಳಲ್ಲಿ ಅದರಲ್ಲಿ ಬರುವಂತಹ ಒಂದು ಫಲವತ್ತತೆ ಆಗಿರ್ಬೋದು, ಫಲದಿಂದಾಗಿ ನಾವೇನು ಮಾಡ್ಬೋದು, ಅದರಿಂದ ಲಾಭದಾಯಕ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವೀಗ ಪ್ರತಿಯೊಂದು ಏಲಕ್ಕಿನೂ ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ದೀವಿ ಅಂದರೆ, ನಾವೇನು ದಿನನಿತ್ಯ ಏನು ಕೆಲಸ ಮಾಡಬೇಕಾಗಿಲ್ಲ, ಇಲ್ಲ ನಾವು ಏನು ಯಾವಾಗ ಬೇಕಾದ್ರೂ ಅವಾಗ ಮಾಡ್ಬೋದು ಅಂತ ಏನಿಲ್ಲ. ಗಿಡಕ್ಕೆ ಯಾವುದೇ ರೀತಿ ಒಂದು ತೊಂದರೆ ಆಗ್ದಂಗೆ, ಗಿಡದಲ್ಲಿ ಲಕ್ಷಣಗಳು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಯಾವುದೇ ಒಂದು ರೋಗನೇ ಇರ್ಬೋದು, ಇಲ್ಲ ಗಿಡ ಏನಾದ್ರು ಒಣಗೋಗ್ತಾ ಇದೆಯಾ, ಗಿಡಕ್ಕೆ ನೀರು ಕರೆಕ್ಟಾಗಿ ಹೋಗ್ತಾ ಇದೆಯಾ ಅನ್ನೋದು ದಿನನಿತ್ಯದ ಒಂದು ದಿನಚರಿ ಆಗಿರುತ್ತೆ. ಅದೇ ರೀತಿಲಿ ನಾವು ಯಾವ ರೀತಿ ಒಂದು ಅಡಿಕೆ ಗಿಡ ನೋಡ್ಕೊತಾ ಇದೀವೋ ಅದೇ ರೀತಿಲಿ ಈ ಏಲಕ್ಕಿ ಗಿಡನೂ ಅಷ್ಟೇ ನೋಡ್ಕೊತಾ ಇರೋಂಥದ್ದು. ನಾವೇನು ದಿನನಿತ್ಯ ಏನು ಇದನ್ನೇ ನೋಡ್ಕೋಬೇಕು ಅಂತ ಏನಿಲ್ಲ. ಮುಖ್ಯವಾಗಿ ಏನು ಗಮನಿಸ್ಬೇಕಾಗಿರೋದು ಅಂದರೆ, ನಾವು ಏಲಕ್ಕಿ ಗಿಡ ಹಾಕ್ತಿದ್ದಂಗೆ ಸಾಕು, ಇನ್ನೇನು ಮುಂದೆ ಏನು ಕೆಲಸ ಇಲ್ಲ ನಮಗೆ, ಬರೀ ನೀರು ಬಿಟ್ಟರೆ ಅದು ಬೆಳ್ಕೊಂಬಿಡುತ್ತೆ ಅನ್ನೋದು ಮುಖ್ಯ ಅಲ್ಲ. ಪ್ರತಿಯೊಂದು 2 ತಿಂಗಳಿಗೊಮ್ಮೆ ಏನು ಮಾಡಬೇಕು ಅಂದರೆ, ಬುಡದಲ್ಲಿ ಬೆಳೆಯೋಂಥ ಕಳೆನ ಏನು ಮಾಡ್ತಾಯಿದ್ದೀವಿ ತೆಗಿತಾ ಬರ್ತಾ ಇರೋವಂಥದ್ದು. ಪ್ರತಿಯೊಂದು ಬುಡಗಳನ್ನ ಗಮನಿಸ್ಬೋದು, ಯಾವುದೇ ಬುಡದಲ್ಲೂ ಸಹ ಒಂದು ಚೂರು ಕಳೆ ಇಲ್ದಂಗೆ ನೋಡ್ಕೊಂಬರೋಂಥದ್ದು. ಕಾರಣ ಇಷ್ಟೇ, ಅಡಿಕೆ ಗಿಡ ಅಂದರೆ ಎಷ್ಟೇ ಕಳೆ ಇದ್ರೆ ಏನಾಗುತ್ತೆ ಅಂದರೆ ಬೆಳವಣಿಗೆ ಕಮ್ಮಿ ಆಗ್ಬೋದು, ಇಲ್ಲ ಇಳುವರಿ ಕಮ್ಮಿ ಆಗ್ಬೋದು. ಆದರೆ ಏಲಕ್ಕಿ ಏನಾಗ್ಬಿಡುತ್ತೆ ಅಂದರೆ, ಕಸ ಅಥವಾ ಕಳೆ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದರೆ, ಸುತ್ತ ಕಳೆ ಬೆಳೆದಾಗ ಗಿಡ ಮೇಲಕ್ಕೆ ಬೆಳವಣಿಗೆನೇ ಆಗಲ್ಲ. ಹಂಗೆ ಏನಾಗುತ್ತೆ ಅಂದರೆ ಗೆಡ್ಡೆ ರೋಗ ಅಥವಾ ಅದೇ ರೀತಿಯಲ್ಲಿ ಆ ಬುಡ ಏನಾಗುತ್ತೆ ಅಂದರೆ ಒಣಗೋಗ್ಬಿಡುತ್ತೆ. ಯಾಕೆಂದರೆ ಅದು ಕಡ್ಡಿ ಥರ ಇರುತ್ತೆ. ಅದರಿಂದಾಗಿ ಕಳೆನ ಯಾವುದೇ ರೀತಿ ಬೆಳೆದಂತೆ ಒಂದು ಏಲಕ್ಕಿನ ನಾವೊಂದು ಪ್ರಾರಂಭಿಸಿದ ಮೇಲೆ ಬೆಳವಣಿಗೆಯಲ್ಲಿ ಅದನ್ನು ನೋಡ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಪ್ರತಿಯೊಂದು ಬುಡದಲ್ಲೂ ಅಷ್ಟೇ ಯಾವುದೇ ರೀತಿ ಕಳೆ ಇರಬಾರ್ದು. ಬೇಕಾದ್ರೆ ಅಂತರವಾಗಿ ಒಂದು ಅಡಿ ಅಂತರದಲ್ಲಿ ಕಳೆ ಇದ್ದರೆ ಏನೂ ಆಗಲ್ಲ, ಏನಂದರೆ ಒಂದು 2 ತಿಂಗಳು ಅಥವಾ 3 ತಿಂಗಳಿಗೆ ಹೊಡಿಬೋದು. ಆದರೆ ನಾವು ಹಾಕಿರೋಂಥ ಏಲಕ್ಕಿ ಬುಡದಲ್ಲಿ ಅತಿ ಹೆಚ್ಚು ಕಳೆ ಇದ್ರೆ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಗಿಡನೂ ಬೆಳವಣಿಗೆ ಆಗಲ್ಲ. ನೀವು ಪ್ರತಿಯೊಂದು ಗಿಡಗಳನ್ನೂ ಗಮನಿಸ್ತಾ ಇರ್ಬೋದು ಯಾವ ರೀತಿ ಒಂದು ಬೆಳವಣಿಗೆ ಬಂದಿದೆ ನಮ್ಮ ಏಲಕ್ಕಿ ಗಿಡದಲ್ಲಿ ಅಂತ ಹೇಳಿ. ಈ ಬರೀ ನಾವು ಈಗ 1 ವರ್ಷ ಆಗಿದೆ ಅಂತ ಹೇಳಿದೆ, ನಾನು 1 ವರ್ಷ ತಂದು ಹಾಕ್ತಿದ್ದಂಗೆ ಏನು ಅದೇ ಬೆಳೆದಿಲ್ಲ. ಯಾವ ರೀತಿ ಒಂದು ಗೊಬ್ಬರ ಕೊಡಬೇಕು, ಅದಕ್ಕೆ ನಾವು ಯಾವ ರೀತಿ ತಿಂಗಳಲ್ಲಿ ಯಾವ ರೀತಿ ಒಂದು ಗೊಬ್ಬರ ಕೊಟ್ಟಿರ್ತೀವಿ, ಅದಕ್ಕೆ ಯಾವ ರೀತಿ ಒಂದು ಮಣ್ಣು ಕೊಡಬೇಕು, ಅದು ನೀರು ಯಾವ ರೀತಿ ಬಿಡಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವ ರೀತಿ ಅಂದರೆ ಮುಖ್ಯವಾಗಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಬುಡದಿಂದ ಬುಡಕ್ಕೆ ನಾವು ಈಗ ಏಲಕ್ಕಿನ ಹಾಕಿರೋಂಥದ್ದು. ಆ ಏಲಕ್ಕಿ ಬುಡದಲ್ಲಿ ನಾವು ಹಾಕಿರೋದ್ರಾಗ ಏನಾಗಿದೆ ಅಂದರೆ, ಮೊದಲನೇದಾಗಿ ಗೊಬ್ಬರ ನಾವು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ಕೊಟ್ಟಿಗೆ ಗೊಬ್ಬರ ಏನಿದೆ ನಮ್ಮ ದನಕರುಗಳದ್ದೆಲ್ಲ ಏನು ಕೊಟ್ಟಿಗೆ ಗೊಬ್ಬರ ಬರುತ್ತಲ್ಲ, ಆ ಕೊಟ್ಟಿಗೆ ಗೊಬ್ಬರನೂ ಅಷ್ಟೇ ಪ್ರತಿಯೊಂದು ಬುಡಕ್ಕೂ ಒಂದೊಂದು 3 ತಿಂಗಳಿಗೆ ಒಂದೊಂದು ಬಾಂಡ್ಲಿಯಷ್ಟು ಕೊಟ್ಟಿರೋಂಥದ್ದು. ಅದೇ ರೀತಿಯಲ್ಲಿ ಅತಿ ಹೆಚ್ಚು ಮುಖ್ಯವಾಗಿರೋದಂದರೆ, ಬರೀ ನಾವು ಗೊಬ್ಬರ ಕೊಟ್ಬಿಟ್ರಾಗಲ್ಲ, ಅದಕ್ಕೆ ಅದು ಏನಾಗಬೇಕು ಅಂದರೆ ಕರಗಬೇಕು. ಅಂದರೆ ಏನು ಮಾಡಬೇಕು ಅಂದರೆ, ಕೊಟ್ಟಿರೋಂಥ ಗೊಬ್ಬರ ಏನಾಗಬೇಕು ಅಂದರೆ ಪೋಷಕಾಂಶ ನಮ್ಮ ಏಲಕ್ಕಿ ಗಿಡ ಹೀರ್ಕೋಬೇಕು, ಬೆಳವಣಿಗೆ ಹೆಚ್ಚಾಗಬೇಕು. ಅದೆಲ್ಲ ಏನಾಗಬೇಕು ಅಂದರೆ ಮಣ್ಣಲ್ಲಿ ಸೇರಬೇಕು. ಅಂದರೆ ಅದ್ರ ಮೇಲೆ ಮಣ್ಣು ಕೊಡೋ ಅಂಥದ್ದು. ಮೊದಲನೇದಾಗಿ ನಾವು ಹಾಕಿರೋಂಥ ಕಂದು ಏನಾಗಿರುತ್ತೆ ಅಂದರೆ ಸಣ್ಣ ಕಂದು ಆಗಿರೋದ್ರಿಂದಾಗಿ ಮೊದಲನೇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ಕೊಡಬೇಕು. ಏನಾಗುತ್ತೆ ಅಂದರೆ ಏಲಕ್ಕಿ ಬೆಳವಣಿಗೆ ಆಗ್ತಾ ಸ್ವಲ್ಪ ಅತಿ ಹೆಚ್ಚಾಗಿ ಮಣ್ಣು ಕೊಡ್ತಾ ಬರೋ ಅಂಥದ್ದು. ಈ ಪ್ರತಿಯೊಂದು ಬುಡಗಳನ್ನ ಗಮನಿಸ್ತಾ ಇರ್ಬೋದು. ಈ ರೀತಿಯಲ್ಲಿ ಮಣ್ಣು ಈಗ ನಾವು 1.5 ಅಡಿಯಷ್ಟು ಮಣ್ಣು ಕೊಟ್ಟಿರೋ ಅಂಥದ್ದು ಪ್ರತಿಯೊಂದು ಬುಡದಲ್ಲೂ. ಯಾಕೆ ಅಂದರೆ ಗಿಡ ಏನಾಗಿದೆ ಅಂದರೆ ಬೆಳವಣಿಗೆ ಆಗ್ತಾಯಿದೆ. ಒಂದೊಂದು ಗಿಡದಲ್ಲಿ ಈಗಲೇ ಹೂ ಕುಡಿನೂ ಹೊಡ್ತಾ ಇರೋಂಥದ್ದು. ಆ ಕಾರಣದಿಂದಾಗಿ ಅತಿ ಹೆಚ್ಚಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ ಬುಡಕ್ಕೆ ಮಣ್ಣು ಕೊಡ್ತಾ ಇರೋಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಕಳೆ ನಿರ್ವಹಣೆಯೂ ಅತಿ ಹೆಚ್ಚಾಗುತ್ತೆ. ಯಾವುದೇ ರೀತಿ ಕಳೆ ಬೆಳೆಯಲ್ಲ. ಬುಡಕ್ಕೆ ಏನಾಗುತ್ತೆ ಅಂದರೆ ಒಳ್ಳೆ ಗೊಬ್ಬರ ಬಿದ್ದಂಗೆ ಆಗುತ್ತೆ. ಗಿಡ ಏನಾಗುತ್ತೆ ಅಂದರೆ ಒಳ್ಳೆ ಬೆಳವಣಿಗೆನೂ ಬರುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಪಾಡಬೇಕು ಅಂತಲೂ ಹೇಳ್ತಾ ಇದ್ದೀನಿ. ಯಾವ ರೀತಿ ಒಂದು ಬುಡಕ್ಕೆ ಮಣ್ಣು ಕೊಡಬೇಕು ಅಂತ ನಿಮಗೆ, ನಾವೀಗ ದ್ವಿದಳ ಬೆಳೆ ಮಾಡಿದ್ದೀವಿ ಅಂದಮೇಲೆ ಬರೀ ಏಲಕ್ಕಿಗೋಸ್ಕರನೇ ಅದೇ ರೀತಿ ಕೆಲಸ ಕಾರ್ಯ ಮಾಡಬಾರ್ದು. ಈಗ ಒಂದು ಅಡಿಕೆನೂ ಆಗಿರ್ಬೋದು ಅಥವಾ ಏಲಕ್ಕಿನೇ ಆಗಿರ್ಬೋದು, ಯಾವುದೇ ಒಂದು ಬೆಳೆಗೆ ತೊಂದರೆ ಆಗದಂತೆ ನಾವು ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು ಸರಿ ಪ್ರಮಾಣದಲ್ಲಿ ನೋಡ್ಕೊಳ್ಳೋಂಥದ್ದು. ಯಾವ ರೀತಿ ಅಂದರೆ, ಈಗ ಒಂದು ಏಲಕ್ಕಿಗೆ ಯಾವ ರೀತಿ ದಿಂಡು ಕೊಡಬೇಕು ಅಂತ ತಿಳಿಸ್ತಾ ಇರೋವಂಥದ್ದು. ಈ ರೀತಿ ಪ್ರತಿಯೊಂದು ಅಷ್ಟೇ
ಪ್ರತಿಯೊಂದು ಬುಡಕ್ಕೂ ಅಷ್ಟೇ ಸ್ವಲ್ಪ ಪ್ರಮಾಣ ಅಂದರೆ ನಾವು ಹಾಕಿರೋ ಸಸಿ ಯಾವ ಮಟ್ಟದಲ್ಲಿದೆ ಈಗ ನೋಡ್ತಾ ಇರ್ಬೋದು. ಒಂದೊಂದು ಏನಾಗಿದೆ ಅಂದರೆ 5 ಅಡಿ ಇದೆ, 4 ಅಡಿ ಇದೆ, ಅಥವಾ 3 ಅಡಿ ಇದೆ, ಇನ್ನೊಂದು 2 ಅಡಿ ಇದೆ. ಅದರ ಅಂತರವಾಗಿ ಮಣ್ಣು ಕೊಡ್ತಾ ಇರೋಂಥದ್ದು. ಅಂದರೆ ಈಗ 1 ಅಡಿ ಕೊಡ್ಬೋದು. ಗಿಡ ಸ್ವಲ್ಪ ದೊಡ್ಡ ಇದ್ದರೆ ಏನಾಗುತ್ತೆ ಅಂದರೆ ನಾನು ಒಂದೊಂದು ಕಡ್ಡಿನೂ ನೆಟ್ಬಿಟ್ಟು ದಾರ ಕಟ್ಟಿರೋಂಥದ್ದು. ಗಿಡ ಜಾಸ್ತಿ ಅಗ್ಲಾದಷ್ಟು ಏನಾಗುತ್ತೆ ಅಂದರೆ ಮುರ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕಂದುಗಳು. ಅದರಿಂದಾಗಿ ಮಣ್ಣು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಬಡ್ಡೆ ಸ್ವಲ್ಪ ಗಟ್ಟಿಯಾಗೂ ಇರುತ್ತೆ, ಚೆನ್ನಾಗಿ ಫಲವತ್ತತೆಯೂ ಇರುತ್ತೆ, ಬೆಳವಣಿಗೆ ಚೆನ್ನಾಗುತ್ತೆ ಅನ್ನೋದು ಒಂದು ಕಾರಣದಿಂದಾಗಿ ಮಣ್ಣು ಕೊಡ್ತಾ ಇರೋಂಥದ್ದು. ಈ ರೀತಿಯಲ್ಲಿ ಪ್ರತಿಯೊಂದು ಈ ಗಿಡ ನೋಡ್ತಾ ಇರ್ಬೋದು. ಇದೇ ಈಗ 3 ಅಡಿ ಇದೆ. 3 ಅಡಿಗೆ ಯಾವ ರೀತಿ ಮಣ್ಣು ಕೊಡಬೇಕು ಅಂದರೆ 1.5 ಅಡಿನಾರು ಮಣ್ಣು ಕೊಡ್ತಾ ಇರೋಂಥದ್ದು. ಆಮೇಲೆ ಮೊದಲೇ ಹೇಳ್ತಾ ಇದ್ದೀನಿ, ನೀಳವಾಗಿ ನಾವು 1.5 ಅಡಿ ಹೇಳ್ತಾ ಇಲ್ಲ. ಈ ರೀತಿಲಿ ಬುಡದಿಂದ ಮೇಲ್ಗಡೆ ಕೊಟ್ಟಾಗ 1.5 ಅಡಿಷ್ಟು ಹೈಟ್ ಬರುತ್ತೆ. ಈ ರೀತಿ ಅಲ್ಲ, ಮಾಮೂಲಿ ಈಗ ದಿಬ್ಬದಲ್ಲಿ ಈ ಥರದ್ದು ಉಬ್ಬು ದಿಬ್ಬ ಇರುತ್ತಲ್ಲ, ಆ ರೀತಿಯಲ್ಲಿ ಒಂದು ಬುಡಕ್ಕೆ ಮಣ್ಣು ಕೊಡ್ತಾ ಇರೋದು. ಇದರಿಂದ ಏನು ಉಪಯೋಗ ಅಂದರೆ, ಈಗಲೇ ಮಳೆಗಾಲ ಜಾಸ್ತಿ ಆಗ್ತೈತೆ, ಅಂದರೆ ಮಳೆ ಈ ಸಲ ಇನ್ನೂ ಕಮ್ಮಿ ಇದೆ. ಮಳೆ ಯಾಕೋ ಕೈ ಕೊಡೋ ಥರ ಇದೆ. ಆದ್ರೂ ಮಳೆ ಬೀಳೋ ಪ್ರಮಾಣ ಇರ್ಬೋದು. ಅದರಿಂದಾಗಿ ಮಳೆ ಜಾಸ್ತಿ ಆಗಿರ್ಬೋದು, ಅಥವಾ ನಾವು ಬಿಡೋಂಥ ನಾವು ಪ್ರತಿಯೊಂದು ಅಷ್ಟೇ ಸ್ಪ್ರಿಂಕ್ಲರ್ ಜೆಟ್ಗಳು ಮಾಡಿರೋಂಥದ್ದು. ಜೆಟ್ಗಳಲ್ಲಿ ನೀರು ನಿಂತಾಗ ಏನಾಗುತ್ತೆ ಅಂದರೆ ಬಡ್ಡೆ ಕೊಳ್ತೋಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದಾಗಿ ಮಣ್ಣು ಕೊಟ್ಟಾಗ ಏನಾಗುತ್ತೆ ಅಂದರೆ ಮಣ್ಣಿಂದಾಗಿ ಏನು ಏಲಕ್ಕಿ ಗಿಡ ಅನ್ನೋದು ಒಂದು ರಕ್ಷಣೆ ಇರುತ್ತೆ. ಆದರೆ ನಾವು ಸುತ್ತ ಏನೀಗ ಮಣ್ಣು ಜಾಸ್ತಿ ಕೆರಿತಿರ್ತೀವಿ, ಕೆರೆದಾಗ ಏನಾಗುತ್ತೆ ಅಂದರೆ ಅಡಿಕೆ ಗಿಡಕ್ಕೂ ತೊಂದರೆ ಆಗೋದು ಜಾಸ್ತಿ ಇರುತ್ತೆ. ಅಂದರೆ ಬೇರುಗಳು ಕಟ್ಟಾಗೋಕ್ಕೂ ಜಾಸ್ತಿ ತೊಂದರೆ ಆಗುತ್ತೆ. ಅದರಿಂದಾಗಿ ಏನು ಮಾಡಬೇಕು ಅಂದರೆ ಹಳ್ಳು ಜಾಸ್ತಿ ಉದುರ್ಬೋದು. ಅದರಿಂದಾಗಿ ಏಲಕ್ಕಿಗೂ ತೊಂದರೆ ಆಗಬಾರ್ದು, ಅಡಿಕೆಗೂ ತೊಂದರೆ ಆಗ್ಬಾರ್ದು. ಆ ರೀತಿಲಿ ಒಂದೊಂದು ಗಿಡಕ್ಕೂ ನಾವು ಈ ರೀತಿ ಬದಿಗಳನ್ನ ಕೊಡ್ತಾ ಇರೋಂಥದ್ದು. ಮುಖ್ಯವಾಗಿ ನೋಡ್ತಾ ಇರ್ಬೋದು. ಮೊದಲೇ ನಾವಲ್ಲೇ ಕೊಟ್ಟಿಗೆ ಗೊಬ್ಬರನ ಕೊಟ್ಟಾದಮೇಲೆ ಈಗ ಪ್ರತಿಯೊಂದು ಮುಂಚೆನೇ ಹೇಳಿದೆ ಯಾವ ರೀತಿ ಗೊಬ್ಬರ ಕೊಡ್ತೀವಿ ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಕೊಟ್ಟಿಗೆ ಗೊಬ್ಬರನ ಕೊಡ್ತಾ ಇರೋಂಥದ್ದು. ನಮ್ಮದಲ್ಲೇ ವರ್ಷದ ಮೇಲೆ 1 ತಿಂಗಳೇನೋ ಆಗ್ತಾ ಬರ್ತಾಯಿದೆ. ಮತ್ತೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೆ, ಲೆಕ್ಕೆಗಾಲೇ 6ನೇ ಸಲ ಕೊಡ್ತಾಯಿದ್ದೀನಿ. ಅಂದರೆ ಬೇಗನೆ ಕೊಟ್ಟಿಗೆ ಗೊಬ್ಬರ ಇರೋದ್ರಿಂದಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇಳುವರಿ ಬರೋದಕ್ಕಿಂತ ಬೆಳವಣಿಗೆ ಚೆನ್ನಾಗಾಗಲಿ, ಆಮೇಲೆ ಬೇಕಾದ್ರೆ ಇಳುವರಿ ಅನ್ನೋದು ಸಿಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಈ ರೀತಿ ಮಾಡ್ತಾ ಇರೋಂಥದ್ದು. ಹತ್ರ ಇರೋದ್ರಿಂದಾಗಿ ಈ ರೀತಿಲಿ ಪ್ರತಿಯೊಂದು ಬುಡಕ್ಕೂ ಅಷ್ಟೇ ಈ ರೀತಿ ಮಣ್ಣು ಕೊಟ್ಟಿರೋಂಥದ್ದು ನೋಡ್ತಾ ಇರ್ಬೋದು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ನಮ್ಮ ಮುಂದಿನ ದಿನಗಳಲ್ಲಿ ಇಳುವರಿ ಅನ್ನೋದು ಹೆಚ್ಚು ಬರ್ಬೋದು, ಹಾಗೂ ಗಿಡ ಏನಾಗುತ್ತೆ ಅಂದರೆ ಬಲವಾಗುತ್ತೆ. ಅದರಿಂದಾಗಿ ನಮಗೆ ಇಳುವರಿದು ಹೆಚ್ಚಾಗಿ ಬರುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಅಷ್ಟೇ ಈ ರೀತಿ ಮಾಡ್ತಾ ಇರೋಂಥದ್ದು. ಇಲ್ಲ ಮುಂಚಿತವಾಗಿ ನಾವು ಕೈ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಹಾಕಿರೋ ಗಿಡಕ್ಕೆ ಏನು ಕೊಡದಲ್ಲೇ ಬರೀ ನೀರು ಬಿಟ್ಕೊಂಡು ಹೋದರೆ ಬೆಳವಣಿಗೆನೇ ಆಗಲ್ಲ. ಪ್ರತಿಯೊಂದು ನಾವು ಗಿಡ ಇದ್ದಾವೆ, ಅದರಲ್ಲೇನು ಇಳುವರಿ ಕೊರತೆ ಆಗಿರ್ಬೋದು, ಮಣ್ಣಿನ ಫಲವತ್ತತೆ ಕಡಿಮೆ ಇರ್ಬೋದು, ಅದರಿಂದಾಗ ಆ ರೀತಿ ಆಗಿರ್ಬೋದು ಅಂತ. ನಾನು ಹಾಕಿರೋ 400 ಗಿಡದಲ್ಲೂ ಎಲ್ಲನ ಈ ರೀತಿಯೇ ಇದ್ದಾವೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಚಿಕ್ಕ ಇದ್ದಾವೆ, ದೊಡ್ಡನೂ ಇದ್ದಾವೆ. ಅದರಿಂದಾಗ ಅನುಸರಿಸ್ಬೇಕಲ್ಲ. ಅದೇ ರೀತಿಲಿ ನಾವು ಯಾವ ರೀತಿ ದಿನನಿತ್ಯ ಅವನ್ನ ನೋಡ್ಕೊತೀವಿ, ಅದ್ರ ಮೇಲೂ ನಮಗೆ ಬೆಳವಣಿಗೆ ಅನ್ನೋದು ಸಿಗುತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ ಅದ್ರದ್ದು ಯಾವ ರೀತಿ ಲಾಭದಾಯಕ ಅನ್ನೋದು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ. ಎಲ್ಲ ರೈತ ಬಂಧುಗಳಿಗೂ ಧನ್ಯವಾದಗಳು.